ಅಡ್ರೆಸ್ ಅಂತ ಹೇಳಿ ನಮಗೆ ಬಾಳೆಹಣ್ಣು ತಿನ್ಸಂತಾರೆ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಪಾರ್ಟ್ 1 ಎಲ್ಲಿ ಹೋಗಿದ್ದು ಅಂದರೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದನ್ನು ವಿಡಿಯೋ ಹಾಕಿದ್ದು. ಈಗ ಥರದ ಪಾರ್ಟ್ 2 ನಾವು ಏನೇನು ಮಸ್ತಿ ಮಾಡಿದ್ದೇವೆ ಅನ್ನೋದನ್ನು ಈ ವಿಡಿಯೋದೊಳಗೆ ತೋರ್ಸಾಕತ್ತೀವಿ. ಪ್ಲೀಸ್ ಈ ವಿಡಿಯೋನ ಎಲ್ಲರೂ ಲಾಸ್ಟ್ ತನಕ ನೋಡ್ರಿ ಗೈಸ್. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ರಿ ಇಲ್ಲೇ ನೀರಿತ್ತು, ಅಲ್ಲೇ ಒಂದು ಸ್ವಲ್ಪ ಕುಂತ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೊಂಟೇವಿ. ಆದ್ರೆ ಇಲ್ಲೇ ಸಮೀಪ ಬಂದು ನೋಡ್ರ ಜಗ ಎಲ್ಲಿ ಕುಂತಿರ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡ್ರಿ ಇವರು ಡಿಸ್ಕಷನ್ ಮಾಡಾಕತ್ತಾರು ಎಲ್ಲಿ ಕುಂದ್ರು ಏನು ಅಂತೇಳಿ ಸೊ ಒಂದು ಚಲೋ ಜಾಗ ನೋಡಬೇಕು. ಅಲ್ಲೇ ದಾಟ್ ಹೋಗಾರನ್ನ ಕೇಳಿದು ಅವ್ರು ಈ ಕಡೆ ಅಂತೂ ಹೋಗಕ್ಕೆ ಬರಂಗಿಲ್ಲ, ಇಲ್ಲೇ ಒಂದು ಸ್ವಲ್ಪ ಜಾಗ ಚಲೋ ಐತಿ, ಪ್ಲೇನ್ ಗ್ರೀನ್ ಎಲ್ಲ ಕಾಣಿಸಾಕತ್ತೈತಿ, ಕುಂದ್ರಕ್ಕೆ ಚಲೋ ಆಗ್ಬೋದು ಅಂತೇಳಿ ವಿಚಾರ ಐತಿ. ನೋಡೋಣ ಈಗ ಎಲ್ಲಿ ಹೋಗೋದಾಗ್ತೈತಿ ಅಂತ. ಸಾನಿಗೆ ಕ್ರಿಕೆಟ್ ಆಡಕ್ಕಂತ ಬ್ಯಾಟ್ ಬಾಲ್ ತೊಗೊಂಬಂದೀವಿ, ಗೊತ್ತಿಲ್ಲ ಇಲ್ಲೇ ಆಟ ಆಡಕ್ಕೆ ಆಗ್ತೈತೋ ಇಲ್ಲೋ ಅಂತೇಳಿ ಒಂದಷ್ಟು ಜನ ಇಲ್ಲೇ ನೀರೊಳಗನು ಸ್ವಿಮ್ಮಿಂಗ್ ಮಾಡಾಕತ್ತಾರು. ನಾವು ಇಲ್ಲೇ ಕುಂದಿರ್ತೇವಿ, ಆಟ ಆಡ್ತೇವಿ. ಇಲ್ಲಿ ನೋಡ್ರಿ ಅಲ್ಲಿಂದ್ರ ಇಲ್ಲಿ ನೀರ್ ಕಡೆ ಬರ್ಕೊಳಕ ಇವರು ಜಾಗ ಹುಡುಕಿದಾರ. ಇಲ್ಲೇ ಜಾಗನೂ ಚಲೋ ಐತಿ, ಮತ್ತ ನೀರೊಳಗ ಹೋಗಾಕ ಪ್ಲಾನ್ ಅನ್ನು ಮಾಡಿದಾರು. ನೀರೊಳಗ ಹೋಗಿ ಸ್ವಿಮ್ಮಿಂಗ್ ಮಾಡೋರ್ ಅಂತಿವ್ರು. ಏನು ಒಳಗ್ ಹೋಗಕ್ ರೆಡಿ ಆದ್ರಿ? ಈಗ ಸನ್ವಿ ನೀ ಯಾಕೆ ಮೇಲ್ ಮಾಡ್ಕೋತೀಮ್ಮ? ನೀನು ನೀರೊಳಗೆ ಹೋಗ್ತಿ, ಸ್ವಿಮ್ಮಿಂಗ್ ಮಾಡ್ತಿ? ಹಾ ಕೈ ಹಿಡ್ಕೊರಾಕಿದ್ದು. ನಾವಂತೂ ನೀರೊಳಗೆ ಹೋಗಿ ಫುಲ್ ಖುಷಿ ಆಯಿತು, ಫುಲ್ ಎಂಜಾಯ್ ಮಾಡಿದ್ವು ನೀರೊಳಗೆ. ಇವರೆಲ್ಲರೂ ಸ್ವಿಮ್ಮಿಂಗ್ ಅದು ಎಲ್ಲ ಮಾಡಿರು, ನಾನಂತೂ ಹೋಗಲಿಲ್ಲ. ಅಲ್ಲೇ ಡ್ರೆಸ್ ಚೇಂಜ್ ಮಾಡೋಕ್ಕೂ ಏನೂ ವ್ಯವಸ್ಥೆ ಇರೋಕ್ಕಿಲ್ಲ, ಅದಕ್ಕೆ ನಾನು ನೀರೊಳಗೆ ಜಾಸ್ತಿ ಹೋಗಲಿಲ್ಲ. ಸಾನ್ವಿ ಅಂತೂ ಅವ್ರ ಕಾಕ ನಿಂಬಲ್ಲಿ ಫುಲ್ ಅಂದ್ರೆ ಫುಲ್ ಮಸ್ತಿ ಮಾಡಿಳು ನೀರೊಳಗೆ. ಪದ್ದುನೂ ಆಕಿಗೆ ಹಿಡ್ಕೊಂಡು ಸ್ವಿಮ್ಮಿಂಗ್ ಕಲಿಸೋದು ಎಲ್ಲ ಮಾಡಿದ. ಇದು ನೋಡ್ರಿ ಜಾಗ ಎಷ್ಟು ಪೀಸ್ಫುಲ್, ಎಷ್ಟು ಶಾಂತ ಐತಿ ಅಂತ ನೀವು ಬರ್ರಿ ಇಲ್ಲಿ ಒಂದ್ಸಲ ಎಲ್ಲರೂ ವಿಸಿಟ್ ಕೊಡ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲೇ ಸಂಜೆ ಟೈಮ್ ಬರ್ರಿ, ಸಂಜೆ ಟೈಮ್ ಬಂದ್ರಂತೂ ನಿಮ್ಗೆ ವ್ಯೂ ಸನ್ಸೆಟ್ ಅಂತೂ ಇಷ್ಟು ಮಸ್ತ್ ಕಾಣಿಸ್ತೈತಲ್ಲ, ಭಾರಿ ಮಸ್ತ್ ಕಾಣಿಸ್ತೈತಿ. ಮತ್ತು ಇಲ್ಲಿ ಯಾರ್ದು ರಿಸ್ಟ್ರಿಕ್ಷನೂ ಇಲ್ಲ, ಇಷ್ಟು ಹೊತ್ತು ಕುಂದಿರ್ರಿ ಅಂತ ನಿಮಗೆ ಎಷ್ಟು ಹೊತ್ತು ಬೇಕಂದ್ರೆ ಅಷ್ಟು ಹೊತ್ತು ಕುಂದಿರ್ಬೋದು. ಆರಾಮ್ಲೆ ಕುಂತ ನಿಮ್ಮ ಫ್ಯಾಮ್ಲಿ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ನೀವು ಎಲ್ಲರೂ ಬಂದ ಇಲ್ಲೊಮ್ಮೆ ವಿಸಿಟ್ ಕೊಡಿ. ನೋಡ್ರಿ ನಮ್ ಸಾನು ನೀರೊಳಗೆ ಸ್ವಿಮ್ಮಿಂಗ್ ಮಾಡಿ ರಿಟರ್ನ್ ಬರ್ಬೇಕಂದ್ರೆ ಎಲ್ಲಾ ಮುಗಿಸೆ ಜಾಸ್ತಿ ಆಗೋದೈತಿ, ಬಿಸಿಲು ಹತ್ಲಿ ಒಣಗ್ತೈತಿ ಲಗು. ಚೋಟ ಹಾಲು ಆಗಿದ್ಲ ನೋಡ್ರಿ ನಮ್ ಸಾನು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಮುಗಿಸೆ ಇನ್ ಚಂದಾಗೆ ಹೊರಗ್ ಬರುವಾಗ ನೀರೊಳಗ್ ಬಿದ್ದ ಪೆಟ್ಟ ಹಚ್ಕೊಂಡು ತುದಿಗೆ ಬಂದ ಸ್ವಿಮ್ಮಿಂಗ್ ಮಾಡಕ್ ಹೋದಳು. ಕೆಳಗ್ ಕಲ್ಗಳಿದ್ದು, ಕಾಲಿಗೆ ಹತ್ ಕೆಸ ರಗದ್ ಬರಾಗತ್ತು. ನೋಡೋಣಮ್ಮ ಕೈ ತೆಗಿ, ಇಲ್ಲಿ ತಗೋ ಸ್ವಲ್ಪ ತೆಗಿ ನೋಡೋಣ. ಅವ್ರ ಕಾಕ ನೋಡ್ರಿ ಆಕಿಂದ ಸೇವಾ ಮಾಡಕಂತ ಕಾರ್ದಾಗ ಒಂದ್ ಸ್ವಲ್ಪ ಮೆಡಿಕಲ್ ಕಿಟ್ ಇತ್ತು, ತಗೊಂಡ್ ಬರಾಕಂತೆ ಹೋದ, ತಗೊಂಡ್ ಬಂದಾನು. ಸಣ್ಣ ನೋಡ್ ಪಪ್ಪ ಏನೇನ್ ಇಟ್ಕೊಂಡಾರ ನಿನ್ ಸಲುವಾಗಿ. ಇನ್ನ ಮುಗ್ದಿಲ್ಲ ಯಾಕಿಂದ ಬರ್ತೈತಿ ನಿನಗ, ಹಿಂಗ್ ಹಿಡ್ಕೊಂಡಿರ್ತಾಳ, ನೋಡ್ತಾಳ ರಕ್ತ.
ಸಣ್ಣ ಹಿಂಗ್ ಮಾಡ್ತೀನಿ ಸಣ್ಣ ನೋಡಿ ಹೆಂಗಾಗಿತ್ತದ ಇಲ್ಲ ಐ ಉಯ್ ಮಾಡ್ಕೊಂತ ನೋಡಲ್ಲ ಎಷ್ಟು ತಂಪಾಗತ್ತಿದ್ಲು ಅದಕ್ಕನೇ ನೀನು ಉರಿಯಾತಿಲ್ಲ ಅದ ನೀ ಅಳಾತಿ ಗೈಸ್ ನೋಡ್ರಿ ಇವ್ರಿಬ್ರು ಸ್ವಿಮ್ಮಿಂಗ್ ಮಾಡಿ ಬಂದ್ಮೇಲೆ ಊಟ ಮಾಡೋಣ ಅಂತ ಕೆಸ ಊಟ ಕುಂತು ಖರೆ ಏನ್ ಮಾಡೋದು ನೋಡ್ರಿಲೆ ನಮ್ ರೈಸ್ ಎಲ್ಲಾ ಪ್ಲಾಸ್ಟಿಕ್ ಹೋಗ್ಬಿಂತು ಯಾಕಂದ್ರೆ ನಾವ್ ಬರ್ಬೇಕಂದ್ರ ಮಧ್ಯಾಹ್ನ ಊಟಕ್ಕಂತ ಕೆಸ ಸೆಜ್ವಾನ್ ರೈಸ್ ಮಾಡ್ಕೊಂಡ್ ಬಂದಿದ್ದು ಗಾಡಿದೊಳಗ ಡಿಕ್ಕಿದಾಗ ಇಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ ನಮ್ದ್ ರೈಸ್ ಎಲ್ಲಾ ಕೆಟ್ಟ ಹೋಗೈತಿ ಸಾನ್ವಿಂದ್ ವೈಟ್ ರೈಸ್ ಅಷ್ಟ ಚಲೋ ಐತಿ ಸಾನ್ವಿ ಊಟ ಮಾಡಕತ್ತಾಳು ನಾವ್ ಹಣ್ಣು ತಿಂದು ಇವತ್ತು ಮನಿಗ್ ಹೋಗೋ ಪರಿಸ್ಥಿತಿ ಬಂದೈತಿ ಇವ್ರಿಬ್ರು ಡಯಟ್ ಮಾಡಕತ್ತಿರು ಸ್ಯಾಟರ್ಡೆ ಸಂಡೇ ಫುಲ್ ಸ್ಕಿಪ್ ಮಾಡ್ತಾರ ಅಂತ ಇವತ್ತು ಇವ್ರಿಗೆ ಹಾಲು ಸಿಕ್ಕು ಮತ್ತೆ ಇನ್ನೊಂದೇನಂದ್ರೆ ಇಲ್ಲೇ ತಿನ್ನಾಕದು ಏನು ಸ್ನಾಕ್ಸ್ ಸಿಗಂಗಿಲ್ಲ ಯಾರ ಬರಾಕತ್ತಿದ್ರಿ ಅಂದ್ರ ನಿಮ್ ಸ್ನಾಕ್ಸ್ ಊಟ ತಗೊಂಡ್ ಬರೋದ್ ಬರೀ ಸ್ನಾಕ್ಸ್ ಅಂದ್ರ ಅಷ್ಟ ಇಲ್ಲೇ ಮಾವಿನ ಹಣ್ಣ ಮತ್ತೆ ನೆಲ್ಲಿಕಾಯಿ ಇಂಥವನ್ನ ಸಿಗ್ತಾವೋ ಬೇರೆ ಏನು ಸಿಗಂಗಿಲ್ಲ ಸೊ ನಿಮಗ್ ಬೇರೆ ಏನ್ರ ಬೇಕಿತ್ತಂದ್ರ ಸ್ನಾಕ್ಸ್ ತಗೊಂಡ್ ಬರ್ರಿ ಇಲ್ಲೇ ಕುಂತ್ ಊಟ ಮಾಡಾಕದು ಸುತ್ತ ಕಡೆ ಲೇಕ್ ಬಾಜುಕ್ ನೀರಿನ ಬಾಜುಕ್ ಜಾಗ ಐತಿ ಕುಂತ ಆರಾಮ್ಲೆ ಊಟ ಮಾಡ್ಬೋದು ಅಷ್ಟ ನೆರಳಿಲ್ಲ ನಾವ ಇವತ್ತು ನೋಡೋಣ ಜಾಗ ಚಲೋ ಇದ್ರ ನನಗೆ ಸ್ವಲ್ಪ ಕ್ರಿಕೆಟ್ ಆಡ್ಸೋಣ ಅಂತ ಕೆಸ ಬ್ಯಾಟ ಬಾಲ್ ತಗೊಂಡ್ ಬಂದಿದ್ದು ಅದ ಪ್ರಕಾರನೇ ಅವರು ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡಿದರು ಇಲ್ಲೇ ಎಲ್ಲ ಸುತ್ತ ಕಡೆ ಜಾಗ ಚಲೋ ಐತಿ ಪೀಸ್ಫುಲ್ ಐತಿ ಗುಡಿನೂ ಚಲೋ ಐತಿ ಆದ್ರೆ ವಾಶ್ರೂಮ್ದ ವ್ಯವಸ್ಥೆ ಇಲ್ಲಿಲ್ಲೇ ಇವತ್ತು ಇಲ್ಲೇ ಊಟ ಮಾಡಕ್ಕೆ ನಮಗಂತೂ ಊಟ ಎಲ್ಲ ಕೆಟ್ಟಿತ್ತು ಅದಕ್ಕೆ ಸ್ವಲ್ಪ ಅನ್ನೋದು ಇದು ತಿನ್ಕೊಂಡು ಕೆಲಸ ಕ್ರಿಕೆಟ್ ಆಟ ಆಡೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರಿಟರ್ನ್ ಹೊಂಟೇವಿ ನೋಡ್ರಿ ನಮ್ಮ ಪದ್ದು ಬ್ಯಾಗ್ ಹಾಕೊಂಡು ಹೊಂಟೆ ನಾವು ರಿಟರ್ನ್ ಹೋಗೋ ಟೈಮ್ಗೆ ಅಂದರೆ ಇಲ್ಲೇ ಭಾಳ ಜನ ಬಂದಿದ್ದರು ನಾವು ಪಾರ್ಟ್ 2 ಒಳಗೆ ಏನೇನು ಮಸ್ತಿ ಮಾಡಿದ್ದು ಏನೇನು ಎಂಜಾಯ್ ಮಾಡಿದ್ದು ಅನ್ನೋದನ್ನು ನಿಮಗೆಲ್ಲರಿಗೂ ತೋರಿಸ್ಕೊಟ್ಟೇವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ